ಹಾಂ. ನನ್ನ ಹೆಸರು ಶೇಖರ್ ಅಂತೇಳಿ. ನಾನು ಸ್ವಲ್ಪ DSS ವರ್ಕ್ ಮಾಡ್ಕೊಂತ ಬರ್ತಾ ಇದ್ದೀನಿ. ಸ್ವಲ್ಪ ಜೋರು ಹೇಳಿ, ಸ್ವಲ್ಪ ಜೋರಾಗಿ ಹೇಳಿ. ಹಾಂ, DSS ವರ್ಕನ್ನು ಮಾಡ್ಕೊಂತ ಬರ್ತಾನೆ. ಅದು ಈಗ 25ರಿಂದ 30 ವರ್ಷ ಆಗಿದೆ. ಸೊರಬ ತಾಲೂಕಿನ ಗೋಟೂರು ಗ್ರಾಮದ ಸರ್ವೆ ನಂಬರ್ 8ರಲ್ಲಿ ಶಾಂತಪ್ಪ ಬಿನ್ ರಂಗಪ್ಪ ಇವರು ಸುಮಾರು 45-50 ವರ್ಷದಿಂದ ಈ ಸರ್ವೆ ನಂಬರ್ 8ರಲ್ಲಿ 6 ಎಕರೆ ಜಮೀನನ್ನು ಮಾಡ್ತಾ ಬರ್ತಿತ್ತು. ನಮಗೂ ಕೂಡ ಕಂಡು ಬಂದಿತ್ತು. ಆದರೆ ಸ್ಥಳ ತನಿಖೆ ಮಾಡಿದಾಗ ಶಾಂತಪ್ಪ ಮತ್ತು ಬಿನ್ ರಂಗಪ್ಪ ಮಾಡಿದಾರಂತರೂ ಕೂಡ ಹೇಳ್ತಾ ಇದ್ರು ಊರು ಜನ, ಅಲ್ಲಿ ಗೋಟೂರು ಗ್ರಾಮದವರು. ಕಡೆಗೆ ಅಲ್ಲಿ ಇರ್ತಕ್ಕಂಥ ಚೌರ್ ಭಂಡಾರಿ ಚಂದ್ರಪ್ಪ ಅನ್ನೋರು ಅದೇ ಸರ್ವೆ ನಂಬರ್ ಒಳಗೆ ಶಾಂತಪ್ಪನ ಪಕ್ಕದಲ್ಲಿ ಇರ್ತಕ್ಕಂಥ ಜಮೀನನ್ನು ಸುಮಾರು 4-5 ಎಕರೆ ಅವನು ಕೂಡ ಸಾಗುವಳಿ ಮಾಡಿ ಅದನ್ನು ಬಗುರುಕೊಮ್ಮನ್ನು ತನ್ನ ಹೆಸರಿಗೆ ಸ್ಯಾಂಕ್ಷನ್ ಮಾಡಿಕೊಂಡು ಸೊರಬ ತಾಲೂಕಿನಲ್ಲಿ ಇರ್ತಕ್ಕಂಥ ಸೊರಬದಲ್ಲಿ ಟೌನಲ್ಲಿ ಇರ್ತಕ್ಕಂಥ ಹಾಸಿಮ್ ಡಾಕ್ಟ್ರ್ ಅವರಿಗೆ ಮಾರಿದಾರಂತ ನಮಗೂ ಗೊತ್ತಿರ್ತಕ್ಕಂಥ ವಿಚಾರ ಇದು. ಆಮೇಲೆ ಆ ಹಾಸಿಮ್ ಡಾಕ್ಟ್ರು ಬೇರೆಯವರಿಗೂ ಕೂಡ ಮಾರಿದಾರೋ, ಅಲ್ಲಿ ಅವರಿಂದ ಬೇರೆಯವರಿಗೂ ಮಾಡಿದಂತ ನಮಗೂ ಕೂಡ ಗೊತ್ತಾಗಿದೆ. ಆ ಶ್ರೀಧರ್ ಭಂಡಾರಿ ಅನ್ನೋ ಚಂದ್ರಪ್ಪ ಮಗ ಶ್ರೀಧರ್ ಭಂಡಾರಿ ಅನ್ನೋನು ಗೋಟೂರು ಗ್ರಾಮದ ಜನವನ್ನು ಕಟ್ಕೊಂಡು ತನ್ನ ದುಡ್ಡಿನ ಬಲದಿಂದ ಶಾಂತಪ್ಪ ಬಿನ್ ರಂಗಪ್ಪ ಇವರ ಮೇಲೆ ದೌರ್ಜನ್ಯವನ್ನು ನಡೆಸ್ತಾರೆ ಅನ್ನೋದು ಕೂಡ ನಮಗೆ ಕಂಡು ಬಂತು. ಆದರೆ ಶಾಂತಪ್ಪ ಅವರು ಕೂಡ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸು ಸ್ಥಳಕ್ಕೆ ಹೋಗೋದು, ವಾಪಸ್ ಅವರು ಜನ ಬಲ ಇರೋದ್ರಿಂದ ಅವರೇ ಮಾಡಿದ್ದಾರೆ ಅಂತ ಹೇಳಿದ್ಬಿಟ್ಟರೆ ಇವರು ಪೊಲೀಸರು ವಾಪಸ್ ಬರೋದು. ಆಮೇಲೆ ಇವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವರು ಸಾರ್ ನಮಗೆ ನ್ಯಾಯ ಕೊಡ್ರಿ ಅಂತಂದರೆ, ನಾವು ನ್ಯಾಯ ಕೊಡೋಕೆ ಬರೋಲ್ಲ, ತಹಸೀಲ್ದಾರ್ ಆಫೀಸಿಗೆ ಹೋಗಿ ಅಲ್ಲಿ ರೆಕಾರ್ಡ್ ಮಾಡಿಸಿ ಅಂತ ಅವ್ರು ಹೇಳ್ತಾರೆ ಪೊಲೀಸ್ನವರು. ಆಮೇಲೆ ನಮ್ಮ ಸೊರಬ ತಹಸೀಲ್ದಾರ್ ಅವ್ರ ಹತ್ರ ಕೇಳಿದಾಗ ಇವರಿಗೆ 5 ಎಕರೆ ಜಮೀನನ್ನು ಮಾಡಿದಲ್ಲಿ 2 ಎಕರೆ ಇವರಿಗೆ ಮಂಜೂರಿತಿ ಆಗಿದೆ ಶಾಂತಪ್ಪ ಅವರಿಗೆ. ಉಳಿದ 3 ಎಕರೆಯನ್ನು ಸಾಗರ AC ಕೋರ್ಟು ಅವರು ಸಾಗರ AC ಕೋರ್ಟ್ ನ್ಯಾಯಾಧೀಶರು ಆದೇಶ ಮಾಡಿದ್ದಾರೆ ಸೊರಬ ತಹಸೀಲ್ದಾರ್ ಅವರಿಗೆ. ಅವರು ಸ್ಥಳ ತನಿಖೆಯನ್ನು ಮಾಡಿ ಅವರು ಇರ್ತಕ್ಕಂಥ 3 ಎಕರೆ ಜಮೀನನ್ನು ಅವರಿಗೆ ರೆಕಾರ್ಡ್ ಮಾಡಿ ಖಾತೆ ಪಾನ್ ಮಾಡಿ ಕೊಡಿ ಅಂತ ಅವರು ಕೂಡ ಹೇಳಿ AC ಅವರು ಕೊಟ್ಟಿದ್ದಾರೆ. ಅದು ಸೊರಬ ಸಚಿವರಾಗಿರ್ತಕ್ಕಂಥ ಮಧು ಅಣ್ಣನವರು ಬಬ್ರು ಕಮಿಟಿಗೆ ತಗೊಂಡು ಸ್ಥಳವನ್ನು ಪರಿಶೀಲಿಸಿ ಯಾರ್ಯಾರು ಮಾಡಿದ್ದು ಏನು ಮಾಡಿದ್ದು ಅಂತ ತಿಳ್ಕೊಂಡು ಈ ಶಾಂತಪ್ಪ ಬಿನ್ ರಂಗಪ್ಪ ಅವರಿಗೆ ಈ ಬಗ್ರು ಕಮಿಟಿ ಅಧ್ಯಕ್ಷರು ಮತ್ತು ಈ ಶಾಸಕರಾಗಿರ್ತಕ್ಕಂಥ ಮಧು ಅಣ್ಣನವರು ಕೂಡ ಇದನ್ನು ಅವ್ರನ್ನೆಲ್ಲ ಕರೆಸಿ ಅದನ್ನು ಅಧಿಕಾರಿಗಳನ್ನು ತಮ್ಮ ಇಟ್ಕೊಂಡು ಇದನ್ನು ಶಾಂಕ್ಷನ್ ಮಾಡಿಕೊಡ್ಬೇಕಂತೇಳಿ ನಮ್ಮಲ್ಲಿ ಕೂಡ ಅವ್ರ ಹತ್ರ ಮನವಿ ಮಾಡಬೇಕಂತ ನಮ್ಮಲ್ಲಿ ಇದೆ. ಆದರೆ ಇವತ್ತು ಕಾನೂನಿನಲ್ಲಿ ದೌರ್ಜನ್ಯ ಮಾಡೋರಿಗೆ ಕೂಡ ಇವತ್ತು ಕಾನೂನು ಇದೆಯೋ ಅಥವಾ ನ್ಯಾಯ ನಡೀತಕ್ಕಂಥ ಇರೋರಿಗೆ ಕಾನೂನು ಇದೆಯೋ ಅನ್ನೋದು ಒಂದೂ ಗೊತ್ತಾಗ್ತಾ ಇಲ್ಲ. ಆದರೆ ಪಾಪ ಶಾಂತಪ್ಪ ಬಿನ್ ರಂಗಪ್ಪ ಈ ಶಾಂತಪ್ಪನ ಹೆಂಡತಿ ಮೇಲೂ ಕೂಡ ಕೈ ಕೂಡ ಮುರಿದಿದ್ರು ಒಂದು ಸತಿ. ಅದು ಆಸ್ಪತ್ರೆಗೆ ತಂದು ಅಡ್ಮಿಂಟ್ ಆದಾಗ ಕೂಡ ನಾನು ನೋಡಿದ್ದೇನೆ. ಆಮೇಲೆ ಜೋಳವನ್ನು ಕೂಡ ಬೆಂಕಿ ಹೆಟ್ಟಿ ಇಲ್ಲಬಾರ್ದು ಅನಾಹುತಗಳನ್ನು ಕೂಡ ಮಾಡಿದ್ದಾರೆ. ಅದೆಲ್ಲ ಫೋಟೋ ಗೀಟ ಆಗಿದೆ. ಅದು ತಹಸೀಲ್ದಾರಿಗೆ ಬಂದು ತೋರಿಸಿದ್ರೆ ಅದನ್ನು ಮಾಡೋಣ. ಈಗ AC ಅವರು 1 ವರ್ಷ ಆಗ್ತಾ ಬಂತು ಆದೇಶವನ್ನು ಮಾಡಿ, ನೀನು ಸೊರಬ ತಹಸೀಲ್ದಾರು ನೀನು ಕ್ರಮ ತಗೊಂಡಿಲ್ಲ, ಅದನ್ನು ಕ್ರಮ ತಗೋಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಇಲ್ಲಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಓಕೆ. ಲಕ್ಷ್ಮಣ, ಯಾವರು? ಬೆಳ್ಳಾಗಿ. ಹೌದಾ ಸರ್. ಈಗ ಜಾಗದ ಬಗ್ಗೆ ವಿವರ ಒಂಚೂರು ಹೇಳಿ ಸರ್. ಹೇಳಿ ಸರ್. ಹೇಳಿ. ಜಾಗ ಹೆಚ್ಚು ಕಮ್ಮಿ ನಮಗೂ ಸರ್ ಈಗ 45 ವರ್ಷ. ಈಗ ನಾವು ನಮ್ಮ ತಂದೆಯವ್ರ ಜೊತೆಗೆ ಹೊಲಕ್ಕೆ ಹೋಗ್ಬೇಕಾದ್ರೂ ಆ ಜಾಗನ ಶಾಂತಪರೇ ಮಾಡ್ತಾಯಿದ್ರು. ಅದ್ರ ಪಕ್ಕಕ್ಕೆ ಏನು ತೊಂದರೆ ಕೊಡ್ತಾ ಇದ್ದಾರಲ್ಲ ಶ್ರೀಧರ್ ಅನ್ನೋರು, ಅದ್ರ ಪಕ್ಕಕ್ಕೆ ಅವ್ರ ಜಾಗ ಆಗಿತ್ತು. ಅದನ್ನು ಬೇರೆಯೊಬ್ಬರು ಡಾಕ್ಟ್ರಿಗೆ ಆಶ್ರಮ ಡಾಕ್ಟ್ರ್ ಅಂತ ಇದ್ದಾರೆ ಸ್ಥಳದಲ್ಲಿ, ಅವ್ರಿಗೆ ಸೇಲ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತಾಗಿತ್ತೋ ಗೊತ್ತಾಗಿಲ್ಲ, ಆ ವಿಷಯ ನಮ್ಗೆ ಗೊತ್ತಾಗಿಲ್ಲ. ಅವ್ರು ಇದೇ ಜಾಗ ನಮ್ಮದು ಅಂತೇಳಿ ಬಂದು ಇವರೇನು 40-45 ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ರಲ್ಲ ಶಾಂತಪ್ಪರು, ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ಜಾಗ ನಮ್ಮದು ಅಂತ. ಮೇಲಾಗಿ ಶಾಂತಪ್ಪರಿಗೆ ಅಲ್ಲಿ ಆ ಸರ್ವೆ ನಂಬರಲ್ಲಿ 2 ಎಕರೆ ಸ್ಯಾಂಕ್ಷನ್ ಆಗಿದೆ. ಆಮೇಲೆ ಉಳಿದಾಗಿರೋದಕ್ಕೂ ಅರ್ಜಿ ಇದೆ ಅಂತ ಅನಿಸುತ್ತೆ, ನಾವು ನೋಡಿದ್ದೀವಿ ಅರ್ಜಿ ಇದೆ. ಬಟ್ ಇವರು ಬೇಕು ಅಂತಲ್ಲ, ಇವ್ರದ್ದು ಬಗರು ಕಂಪ್ಲೇಂಟು ಇವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ತೊಂದರೆ ಕೊಡ್ತಾ ಇದ್ದಾರೆ. 3 ಜಾಗ ನಾವು ಚಿಕ್ಕಾಗಿಂದಲೂ ನಮ್ಮ ತಂದೆಯವರು ಹೇಳ್ತಾ ಇದ್ರು, ಶಾಂತಪ್ಪರು ಅಪ್ಪರು ಮಾಡ್ತಾಯಿದ್ರು ಅವಾಗ, ಆಮೇಲೆ ಶಾಂತಪ್ಪರು ಮಾಡ್ತಾ ಇದ್ದಾರೆ ಅಂತ. ನಾವು ಅವ್ರ ತಂದೆಯವ್ರ ಮಾತು ಕೇಳಿ ಶಾಂತಪ್ಪರು ಮಾಡ್ತಾಯಿದ್ರು ಅಂತ ನಾವು ನೋಡಿರೋದು. ಶಾಂತಪ್ಪರು ಮಾಡ್ತಾ ಇರೋದನ್ನ ನಮ್ಮ ತಂದೆಯವರು ಶಾಂತಪ್ಪರು ಅಪ್ಪರು ಮಾಡಿದ್ದಾರೆ ನೋಡಿದ್ದಾರೆ.
ಅವಾಗಿಂದಲೂ ಸಾಗುವಳಿ ಮಾಡ್ತಾ ಬಂದಿರೋದು. ಅಚ್ಚಿಗೆ ಚಂದ್ರಪ್ಪ ಅಂತ ಅವರು ಸವಿತಾ ಸಂಬಂಧಪಟ್ಟವರು ಕ್ಷೌರಿಕರು. ಅವ್ರ ಪಕ್ಕಕ್ಕೆ ಅವರು ಜಾಗನ ಇತ್ತು. ಅವರು ಮೂಲತಃ ಅವ್ರಿಗೆ ಶಾಂಕ್ಷನ್ ಆಗಿರೋ ಜಾಗ ಇತ್ತಂತೆ. ಇವರು ಚಂದ್ರಣ್ಣ ಜಾಗ ಅಂತ ಇತ್ತಿಲ್ಲಿ ಅವ್ರು ಹಾಶಂ ಡಾಕ್ಟ್ರಿಗೆ ಶೇರ್ ಮಾಡಿದ್ದಾರೆ ಅಂತ ನಮ್ಮ ತಂದೆಯವರು ಅವಾಗ ಹೇಳೋದು. ಅವ್ರಿಗೆ ಯಾರೋ ಮಿಸ್ಗೈಡ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಇವ್ರು ಇದೇ ಜಾಗ ನಮ್ದು ಅಂತ ಬಂದು ಇವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಮೂಲ ಜಾಗ ದಾಖಲಾತಿ ಪ್ರಕಾರ ತೆಗಿಸಿ ನೋಡಿದ್ರೆ ಆ ಜಾಗ ಅಲ್ಲಿದೆ. ಎಲ್ಲಿ ಹಾಶಂ ಡಾಕ್ಟ್ರಿಗೆ ಖರೀದಿ ಕೊಟ್ಟಿರೋದು. ಹಾಶಂ ಡಾಕ್ಟ್ರು ಮತ್ತೆ ಬೇರೆ ಒಬ್ಬರಿಗೆ ಬೀರಾನಾಯ್ಕ ಅನ್ನೋರಿಗೆ ಖರೀದಿ ಕೊಟ್ಟು ಈಗ ಹಾಶಂ ಡಾಕ್ಟ್ರು ಅವ್ರ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ನೀವು ಆ ಜಾಗದಲ್ಲಿ ಪಕ್ಕದಲ್ಲಿ ಇರೋರಾ ಅಥವಾ ನಾವು ಹೊಳೆ ಆಚೆಗೆ ಅವರು ಮತ್ತೆ ನಮ್ಗೆ ಅವ್ರಿಗೆ ಹೊಳೆ ಮಾತ್ರ ಅಡ್ಡಿರೋದು. ಹೊಳೆ ಆಚೆಗೆ ಅವರಿದ್ದಾರೆ, ಹೊಳೆ ಈಚೆಗೆ ನಾವಿದ್ದೇವೆ. ಅವರು ಓಟೂರು ಗ್ರಾಮದವರು, ನಾವು ಬಿಳಾಗಿ ಗ್ರಾಮದವರು. ಸರ್ವೆ ನಂಬರ್ ಎಷ್ಟು ಹೇಳಿ? ಮತ್ತೆ ಸರ್ವೆ ನಂಬರ್ 8 ಅನ್ಸುತ್ತೆ ಸರ್. 8 ಸರ್ವೆ ನಂಬರ್. ನಮ್ದು ಹೊಳೆ ಈ ಕಡೆ 9, ಅವ್ರದ್ದು ಆ ಕಡೆ 8. ಈಗ ಅವರಿಗೆ ತೊಂದರೆ ಕೊಡ್ತಿರೋರು ಯಾರು ಅಂತ ಗೊತ್ತಿದೆಯಾ ನಿಮಗೆ? ತೊಂದರೆ ಕೊಡ್ತಿರೋದು ಮೇನ್ ಆಗಿ ಶ್ರೀಧರ, ಅವರು ಚಂದ್ರಪ್ಪ ಕಟಿಂಗ್ ಶಾಪ್ ಚಂದ್ರಪ್ಪರ ಮಗ ಶ್ರೀಧರ. ಅವರು ಸ್ವಂತ ತೊಂದರೆ ಕೊಡ್ತಾ ಇದಾರ. ಅವ್ರ ಪರವಾಗಿ ಏನಾದ್ರು ಕೆಲವರು ಇರ್ತಾರಲ್ಲ, ನಾವಿದೀವಿ ನೀವ್ ನೋಡು, ನೀವು ಮುಂದುವರ್ಸು, ನಾವಿದೀವಿ ಅನ್ನೋ ಹಿಂಬಾಲಕರು ಅವರೆಲ್ಲ ಸೇರಿ ತೊಂದರೆ ಕೊಡ್ತಾ ಇದಾರೆ ಅವರಿಗೆ, ಈಗ ಶಾಂತಪ್ಪರಿಗೆ. ಅದ್ರ ಬಗ್ಗೆ ವ್ಯಾಜ್ಯಗಳು ಏನಾರು ನಿಮಗೆ ಗೊತ್ತಿದೆಯಾ ಏನಿದೆ ಅಂತ ಹೇಳಿ? ಮುಂಚಿಂದ ವ್ಯಾಜ್ಯಗಳು ಅಂದ್ರೆ ಅದೇ ಇವು ನಮ್ಮ ಜಾಗ ಅಂತ ಈಗ ಅವರಿಗೆ ದಾಖಲಾತಿ ಮೂಲಕ ಬರ್ತಾ ಇದಾರೋ ಒಟ್ಟು ದೌರ್ಜನ್ಯಕ್ಕೆ ಬರ್ತಾ ಇದಾರೋ ಗೊತ್ತಿಲ್ಲ. ನಮ್ಮ ಜಾಗ ಅಂತ ಇವರು ಕಟಿಂಗ್ ಶಾಪ್ ಶ್ರೀಧರ್ ಅವರು ಬರ್ತಾ ಇದ್ದಾರೆ. ಈಗ ಆ ಜಾಗದಲ್ಲಿ ಪೈಪ್ಗಳನ್ನು ಅದನ್ನು ಎಲ್ಲ ಹಾಳು ಮಾಡಿ ಹಾಕಿದ್ದಾರೆ. ಅವರೇ ಹಾಳು ಮಾಡಿ ಹಾಕ್ಯಾರ. ಇವರು ಬೋರ್ ಹೊಡ್ಸಿ ಸ್ಯಾಂಕ್ಷನ್ ಆದ್ಮೇಲೆ ಬೋರ್ ಹೊಡ್ಸಿ ಬೆಳೆ ಎಲ್ಲ ಬೆಳೆದ್ರು. ಬೆಳೆನೂ ಅವರು ಜನಕಟ್ಟಿಗೆ ಬಂದು ದೌರ್ಜನ್ಯ ಮಾಡಿ ಬೆಳೆ ನಾಶ ಮಾಡಿದ್ರು. ಇವರು ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಕೊಟ್ಟರು. ಅವರು ಗಮನ ಹರಿಸಿದ್ರು, ಕೆಲವು ಟೈಮ್ ಗಮನ ಹರಿಸಲಿಲ್ಲ. ಹಿಂಗೆಲ್ಲ ಆಯ್ತು. ಈಗ ಅವ್ರ ಜಾಗದಲ್ಲಿ ಅಕ್ರಮವಾಗಿ ಜೋಳ ಬೆಳೆದಿದ್ದಾರೆ, ಹೌದು ತಾನೆ? ಯಾರು? ಇವ್ರ ಜಾಗದಲ್ಲಿ ಅಕ್ರಮವಾಗಿ ಬೆಳೆದಾರೆ. ಇವ್ರನ್ನ ಹೆದರ್ಸಿ ಬೆಳೆದಾರೆ. ಇವರು ಜೋಳ ಹಾಕಿದ್ರು ಮೊದಲು.